ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇದು ಕೂಡ ಹಳೆ ವ್ಲಾಗ್ ಆಗಿರುತ್ತೆ. ನಾನು ಹಳೆ ವ್ಲಾಗ್, ಹೊಸ ವ್ಲಾಗ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಈ ನಡುವೆ ಹಳೆ ವ್ಲಾಗ್ಸ್ ಎಲ್ಲ ಸ್ವಲ್ಪ ಮುಗಿಸ್ಬೇಕು, ಕೆಲವೊಂದು ಇಂಪಾರ್ಟೆಂಟ್ ದಿನಗಳಿದೆ ನನ್ನ ಲೈಫಲ್ಲಿ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಕೂಡ ಮಧ್ಯೆ ಮಧ್ಯೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಪಾಪುಗೆ ಅವಾಗ ಜಸ್ಟ್ 4 ಮಂತ್ಸ್ ಆಗಿತ್ತು. ಅವನಿಗೆ ಬೆಳಗ್ಗೆ ಹೊತ್ತು ಬಿಸಿಲು ಕಾಯಿಸ್ತೀನಲ್ವ ಡೈಲಿ, ಹಾಗಾಗಿ ಅವನ ಬಿಸಿಲಲ್ಲಿ ಈ ಥರ ಮಲಗಿಸಿದ್ದೆ. ನಮ್ಮ ಮನೇಲಿ ಏನಂದರೆ ಡೈರೆಕ್ಟಾಗಿ ಕಿಟಕಿ ಬೆಳಕು ಬರುತ್ತೆ, ಅದರಲ್ಲಿ ಬಿಸಿಲು, ಎಳೆ ಬಿಸಿಲು ಚೆನ್ನಾಗಿ ಬರುತ್ತೆ ಆ ಟೈಮಲ್ಲಿ. ಹಾಗಾಗಿ ಅವನ್ನ ಹೆಂಗೆ ಮಂಚದ ಮೇಲೆ ಉರುಳಾಕ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ. ಹಾಗೆಯೇ ಈ ಟೈಮಲ್ಲೆಲ್ಲ ಹಿಮ ಬೀಳುತ್ತೆ, ಇಬ್ನಿ ಬೀಳುತ್ತೆ ಅಂತಾರಲ್ವ, ಹಾಗಾಗಿ ಹೊರಗಡೆ ಏನು ಕರ್ಕೊಬರೋ ಅವಶ್ಯಕತೆ ಇಲ್ಲ. ಜಸ್ಟ್ ಈಗ ಮಂಚದ ಮೇಲೇ ಉರುಳಾಕ್ಬಿಟ್ರೆ ಚೆನ್ನಾಗಿ ಎಳೆ ಬಿಸಿಲು ಬರುತ್ತೆ. ಸೊ ಇದೆಲ್ಲ ನನ್ನ ಮಗಂದು ಸುಸು ಬಟ್ಟೆ ವಾಶ್ ಮಾಡಬೇಕು. ಸದ್ಯಕ್ಕೆ ಇಲ್ಲಿ ಇಡ್ತೀನಿ, ಯಾಕಂದರೆ ಜಸ್ಟ್ ಫ್ರೆಶ್ ಅಪ್ ಆಗಿ ಆಯಿತು ನಾನು. ಇನ್ನು ಮತ್ತೆ ಅದನ್ನ ವಾಶ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗ ಊಟದ ಟೈಮ್. ಸೊ ಊಟಕ್ಕೆ ಏನು ಗೊತ್ತಾ, ತೋರಿಸ್ತೀನಿ ಬನ್ನಿ. ಇವತ್ತು ಮಟನ್ ಸಾಂಬಾರು. ಸೊ ಊಟ ಮಾಡ್ಕೊತೀನಿ. ಪಾಪುಚಿ ಮಲಗಿದ್ದಾನೆ. ಇನ್ನು ಎದ್ಬಿಟ್ರೆ ಊಟ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಬಿಡೋಣ. ಆಮೇಲೆ ಅವನಿಗೆ ಫೀಡೆಲ್ಲ ಮಾಡಿಸಿದ್ಮೇಲೆ ಆಟ ಆಡ್ತಾ ಇರ್ತಾನಲ್ಲ, ಆವಾಗ ಬೇಕಾದರೆ 1-2 ನಿಮಿಷ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ, ಇದೆರಡು ಬೋಸಿಲಿರೋದು, ಇದು ಬಕೆಟು. ಸೊ ಈ ಬಕೆಟಲ್ಲಿರೋದು ಉಗ್ದಿರೋ ಬಟ್ಟೆ. ಸೊ ಅದನ್ನು ಮಡಿಸಿಡಬೇಕು. ಆ್ಯಂಡ್ ಜಸ್ಟ್ ನಾನು ಫ್ರೆಶ್ ಅಪ್ ಆಗಿದ್ದು ಬಂದಾಯಿತು, ಅದಕ್ಕೆ ತಲೆಯೆಲ್ಲ ಹಿಂಗೆ ಇದೆ. ಸೊ ಇವಾಗ ಊಟ ಮಾಡಬೇಕು. ಆ್ಯಂಡ್ ಇವತ್ತೇನೆಂದರೆ ಸ್ಪೆಷಲ್ಲಾಗಿ ನಾನೇನೋ ಡಿಶಸ್ ಟ್ರೈ ಅಲ್ಲ, ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತ ಹೇಳ್ತೀನಿ. ಸೊ ಮಟನ್ ತಂದಿದ್ರಲ್ಲ, ಅದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಮಿಕ್ಕಿದ್ದು ನಮ್ಮ ಅಮ್ಮನ ಕೊಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ. ಅದರಲ್ಲಿ ನೋಡೋಣ ಏನಾದರೂ ಮಟನ್ದು ಸೈಡ್ ಡಿಶ್ಶು, ಅಥವಾ ಒಂದು 1/4 kg ಅಷ್ಟು ಎತ್ಕೊಂಡಿರೋದು, ಅಥವಾ ಯಶುಗೂ ನನಗೂ ಆಗಂಗೆ ಬಿರಿಯಾನಿ ಮಾಡಿಬಿಡೋಣ ಅಂತ. ನಮ್ಮಮ್ಮ ಬಿರಿಯಾನಿ ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ತಿನ್ನಲ್ಲ ಅವರು. ಜಸ್ಟ್ ನಾನು, ಯಶು, ಲಿರೀಶಾ. ಸೊ ಹಾಗಾಗಿ ಸಾಕು, 1/4 kg ಮಟನ್ ಇದ್ದರೆ ಅದರಲ್ಲೇ ಮಾಡ್ಬೋದು ಹಾಗಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಆ್ಯಂಡ್ ಇವಾಗ ಊಟ ಮಾಡಬೇಕು. ಟೈಮ್ ಈಗ 1:45. ಅಣ್ಣ ಎದ್ದೇಳ್ತವನೇ. ಸೊ ಯಾಕೋ ಸ್ವಲ್ಪ ಒದ್ದಾಡ್ದ ಮತ್ತೆ ಮಲ್ಕೊಂಡಿದ್ದಾನೆ, ಹಾಗೆ ತೂಗ್ದೆ ಮಲಗಿದ್ದಾನೆ ಇವಾಗ. ಮತ್ತೆ ಈಗ ಊಟ ರೆಡಿ. ಸೊ ಯಾರೋ ತೋರಿಸ್ಬೇಡಿ, ನೀವು ಊಟ ಮಾಡೋದು ದೃಷ್ಟಿ ಆಗುತ್ತೆ ಅಂದರು, ಹಾಗಾಗಿ ಫುಲ್ ತೋರಿಸಲ್ಲ. ನನಗೆ ಮಟನ್ಗಿಂತ ಇದಿಷ್ಟ, ಚರ್ಬಿ. ಸೊ ಮಟನ್ ಇಲ್ಲದೇ ಇರೋ ಪರವಾಗಿಲ್ಲ ನನಗೆ. ನಾನು ಎಲ್ಲಿಗಾದ್ರೂ ಊಟಕ್ಕೆ ಬಂದರೆ ನಿಮ್ಮ ಮನೆಗೆ, ನಂಗೆ ಮಟನ್ ಹಾಕಲೇಬೇಡಿ, ನಾನು ಬೇಜಾರೇ ಮಾಡ್ಕೊಡಲ್ಲ. ಇದೊಂದು 2-3 ಪೀಸ್ ಹಾಕ್ಬಿಡಿ ಸಾಕು. ಸೊ ನೋಡಿ, ನಮ್ಮ ಮನೇಲಿ ಏನಾದರೂ ಚರ್ಬಿ ಸಿಕ್ಕಿದ್ರೆ ಯಶು ನಂಗೆ ತೆಗೆದು ಕೊಟ್ಬಿಡ್ತಾರೆ ಚರ್ಬಿ. ಇನ್ನೂ ಇದೆ ಚರ್ಬಿ. ಆಮೇಲೆ ಇದು ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿದೆ. ಚರ್ಬಿ ಇದ್ದರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತಾರೆ. ಇವತ್ತು ಚರ್ಬಿ ಎಲ್ಲ ಚೆನ್ನಾಗಿದೆ. ಮುದ್ದೆ ಕೆಲವರು ಸುಮ್ಮನೆ ಕಿತ್ಕೊಂಡು ತಿಂತಾರೆ, ಹೆಂಗೆ ಗೊತ್ತಾ, ಕೆಲವರು ಹಿಂಗೆ ಕಿತ್ಕೊಂಡು ಹಿಂಗೆ ಅಂದ್ಬಿಟ್ಟು ಹಿಂಗೆ ತೊಗೊಂಡ್ಬಿಡ್ತಾರೆ. ಬಟ್ ನಾನೇನು, ಇದು ಚೆನ್ನಾಗೇ ಬಂತು ಆಯಿತಾ. ನಾವು ಹೆಂಗೆ ಅಂದರೆ ಹಿಂಗೆ ಸಾಂಬಾರು ಹಚ್ಕೊಂಡು ಹಿಂಗೆ ಅಂದ್ಬಿಟ್ಟು ಹಿಂಗೆ ಬರುತ್ತೆ. ಆಮೇಲೆ ಹಿಂಗೆ 2-3 ಸಲ ಹಿಂಗೆ ಮಾಡಿ, ಆಮೇಲೆ ಹಿಂಗೆ ಮಾಡಿಬಿಟ್ಟು ಒಂದು ರೌಂಡು ಹಿಂಗೆ ಡಿವೈಡ್, ಹಿಂಗೆ ಕೆಳದು ಡಿವೈಡ್ ಕಿತ್ಬಿಟ್ಟು ಸಾಫ್ಟಾಗಿರುತ್ತೆ ಇವಾಗ ಮುದ್ದೆ. ಟ್ಯಾಂಡಡ್ಯಾನ್. ನಾವು ಊಟ ಮಾಡೋದು ಹಿಂಗೆ. ಕೆಲವರು ಹೆಂಗೆಂಗೋ ಕಿತ್ಕೊಂಡು ತಿಂತಾ ಇರ್ತಾರೆ, ನನಗೆ ಅದು ನೋಡಿದ್ರೆ ನಗು ಬರುತ್ತೆ. ಸಾಂಬಾರು ಚೆನ್ನಾಗಿದೆ ಇವತ್ತು. ಆಮೇಲೆ ಸಿಗ್ತೀನಿ. ನನ್ನ ಮಗ ಎದ್ಬಿಟ್ರೆ ಕಷ್ಟ. ಆಮೇಲೆ ಬಾಯ್.
ಯಶವಂತ್ ಯಶವಂತ್ ಏನೋ ಏನೋ ಏನು 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 ನಿಮ್ದು ಆವು ಏಕೆ ಬರದೆ ಹೋದೆ ಕೂಗೆ ಕೂಗೆ ಕಳೆದರು ನಾನು ಕೇಳಲಿಲ್ಲವೇ ಈ ಪ್ರೀತಿ ಬಂದಿರು ಬಂದ ಅವು 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 ಭೂಮಿ ಮ್ಯಾಲೆ ವಾವ್ ಮಣ್ಣಾದರೆ ಈ ಪ್ರೀತಿ ಕೈಲಿ ಹಾಕು ಮರೆ ಅದ ಚೆಲ್ಲೋಯ್ತದೆ ನೋಡು ಕೈಲಿ ನಿಧಾನಕ್ಕೆ ಸುರಿಬೇಕು ನೀರೆಲ್ಲ ಸೇರ್ಕೋತೆ ಎಕ್ಸ್ಟ್ರಾ ನೀರು ಸೊ ಇವಾಗ ನಮ್ಮ ಪಾಪ ಬಂದಿದ್ದೆ ಅಡುಗೆ ಮನೆಗೆ ಮುದ್ದೆ ಇಲ್ಲಿ ನೋಡು ಮುದ್ದೆ ಇಲ್ಲಿ ನೋಡು ಇಲ್ಲಿ ನೋಡು ಮನೆ ನಾನು ಅಲ್ಲೇ ನೋಡ್ತಾ ಇದ್ದೇನೆ ಇಲ್ಲಿ 2 ಗೊಂಬೆಗಳವೆ ಇದನ್ನು ನೋಡ್ದಾನೆ ಬಂದು ಏನದು ಪೂ ಏನದು ಗೊಂಬೆನದು ಏನದು ಸೊ ಮಟನ್ ಬಿರಿಯಾನಿ ಇಲ್ಲಿ ಆಗ್ತಾ ಇದೆ ಸೊ ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಳ್ಳದ ಮೇಲೆ ಮುಚ್ಚಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ 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 ಫೈನಲಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ಗಮ್ ಅಂತ ಇದೆ ಇನ್ನೂ ತಿಂದಿಲ್ಲ ಏನಂದರೆ ಯಶು ಅವ್ರ ಫ್ರೆಂಡ್ಗೂ ಕೂಡ ತೊಗೊಂಡು ಹೋದ್ರು ಇವಾಗ ಇನ್ನಿಷ್ಟಿದೆ ಈಗ ನಾವು ಊಟ ಮಾಡಿಲ್ಲ ಇನ್ನೂ ಮಾಡಬೇಕು ಆ್ಯಂಡ್ ಸ್ವಲ್ಪ ಫಿಶ್ ಕಬಾಬ್ ಮತ್ತು ಚಿಕನ್ ಏನೋ ತರ್ತೀನಿ ಅಂತ ಹೋದರು ನೋಡೋಣ ಬಂದಮೇಲೆ ತಿನ್ನಬೇಕು ಟೇಸ್ಟ್ ಇನ್ನೂ ನೋಡಿಲ್ಲ ಒಟ್ಟಿಗೆ ಆಮೇಲೆ ತಿನ್ನೋಣ ಅಂತ ಯಮ್ಮಿ ಯಮ್ಮಿ ಅಮ್ಮ ಅಪ್ಪು ಯಮ್ಮಿ ಯಮ್ಮಿ ಅಂತಿದ್ದ ಇನ್ನು ಮಟನ್ ಬಿರಿಯಾನಿ ಚೆನ್ನಾಗಾಗಿತ್ತು ನನಗೆ ನಾನೇ ಮಾಡೋ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಅದು ಮನೆಯಲ್ಲಿ ಸ್ಪೆಷಲಾಗಿ ಮಾಡೋದಂದರೆ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಚಿಕನ್ ಕಬಾಬ್ ಜೊತೆಲಿ ಮಟನ್ ಬಿರಿಯಾನಿ ತಿಂತಾಯಿದ್ವಿ ಲಿರಿಶಂಗೂ ಕೂಡ ಬಿರಿಯಾನಿ ಇಷ್ಟ ಆಗುತ್ತೆ ಹಾಗಾಗಿ ಅವಳು ಕೂಡ ಚೆನ್ನಾಗಿ ಇಷ್ಟಪಡ್ತಾಳೆ ಬಿರಿಯಾನಿ ಸ್ವಲ್ಪ ಖಾರ ಆದರೆ ಇಷ್ಟಪಡಲ್ಲ ಅಥವಾ ಖಾರ ಕಮ್ಮಿಯಾಗಿ ಚೆನ್ನಾಗಿದ್ದರೆ ಇಷ್ಟಪಡ್ತಾಳೆ ಆ್ಯಂಡ್ ಇದು ಅನದರ್ ಡೇ ಇದು ಯಾವಾಗ ಅಂದರೆ ಲಾಸ್ಟ್ ಟೈಮ್ ಲಿರಿಷನ್ದು ಡ್ಯಾನ್ಸ್ ಇತ್ತು ಸ್ಕೂಲಲ್ಲಿ ಅಂತ ಹಾಕಿದ್ದೆ ನೋಡಿ ಅವತ್ತಿಂದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಾನು ಕಂಟಿನ್ಯೂಟಿ ವ್ಲಾಗಾಗಿ ಹಾಕ್ಬೇಕು ಅಂದ್ಕೊಂಡೆ ಬಟ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತು ಸೇಮ್ ಪಾಪಗೆ ಎಳೆ ಬಿಸಿಲಲ್ಲಿ ಕೂರಿಸ್ಕೊಂಡಿದ್ದೆ ಇನ್ನು ಅವನು ಬೇಗನೆ ಸ್ವಲ್ಪ ರೆಕಗ್ನೈಸ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದ ಗಮನಿಸೋದು ಮತ್ತು ನಾನು ಎತ್ಕೊಂಡಿದ್ರೆ ಆರಾಮಾಗಿರ್ತಿದ್ದ ಇನ್ನು ನಮ್ಮಮ್ಮ ತಂಗಿಯವ್ರು ಎತ್ಕೊಂಡ್ರೆ ಸ್ವಲ್ಪ ಏನೇನೋ ಒಂಥರ ಇರ್ತಿದ್ದ ಅವರೇ ಅಂತಿದ್ರು ಅವರಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಲಗಿರ್ತಾನೆ ಭುಜದ ಮೇಲೆ ನೋಡ್ತಾ ಇರ್ತಾನೆ ಅಂತ ಅವರೇ ಅಂತಿದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದ ನನಗೆ ನಾನು ಹಿಂಗೆ ಆಟ ಆಡಿಸ್ಕೊಂಡು ಆ್ಯಕ್ಟಿವ್ ಆಗಿಟ್ಟರೆ ಅವ್ರು ಬೇಗನೆ ಎಲ್ಲ ರೆಕಗ್ನೈಸ್ ಮಾಡೋದು ಏನಿದು ಅಂತೆಲ್ಲ ಗಮನಿಸೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಅವನ್ನ ಆಟ ಆಡಿಸ್ಕೊಂಡು ನಾನು ಕೂಡ ಬಿಸಿಲಲ್ಲಿ ಕೂತಿರ್ತೀನಿ ಮಗುಗೆ ಬರೀ ಬಿಸಿಲು ಕಾಯಿಸೋದಷ್ಟೇ ಅಲ್ಲ ನೀವು ತಾಯಂದ್ರೆ ಯಾರು ಇರ್ತೀರ ಅವರು ಕೂಡ ಬಿಸಿಲಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು ಅಷ್ಟೇ ಅಲ್ಲ ಎಲ್ಲರೂ ಸ್ವಲ್ಪ ಎಳೆ ಬಿಸಿಲಲ್ಲಿ ಇದ್ರೇ ಬೆಟರು ಹಾಗಾಗಿ ನಾನು ಕೂಡ ಅವನ ಜೊತೆ ಕೂತಿರ್ತೀನಿ ಏನು ಕಡಲನ್ನು ಕಾಣ ಹೊರಟಿರು ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ
ನಾನು ಜೊತೆಗೆ ಬರಲೇ ಅಲ್ಲೊಂದಿರುದೋಣಿದೆ ಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತ ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರ ಇಡಲೇ ನಾವು ಏನು ರಾಕರ್ ಅಲ್ಲ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಎಲೆಕ್ಟ್ರಿಕ್ ಬೈಕ್ಸ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಂ, ಎಸ್, ಮಲ್ಟಿ ಬ್ರ್ಯಾಂಡ್ ಝುಗ್ ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್. ಯಾವ್ಯಾವುದು? ಮದ್ದೂರು, ಮಳವಳ್ಳಿ, ಮಂಡ್ಯ. ಮಂಡ್ಯ, ಎಲ್ಲಿ ಮಂಡ್ಯ ಡಿಸ್ಟಿಕ್. ಮಂಡ್ಯ ಡಿಸ್ಟಿಕ್ ಪೂರ್ತಿನಾ? ಎಲ್ಲರೂ ಏನೇನು ಆಫರ್ಗಳು ಹೇಳು. ಎಲ್ಲ ಆಫರ್ ಅವರೇ, ಕಾಂಟ್ಯಾಕ್ಟ್ ಮಾಡಿ. ಇದನ್ನು ಒರೆಸ್ಬೇಕು. ನೀನು ಇಲ್ಲೆಲ್ಲ ಧೂಳೈತೆ. ಇದು ಎಲೆಕ್ಟ್ರಿಕ್ಕು ಇಲ್ಲ, ಇದರಲ್ಲಿರೋದು ಶೆಲ್ ಹಾಕಬೇಕು. ತೊಳೆಯಂಗಿಲ್ಲ ಅಲ್ವಾ, ಹಂಗೆ ಒರೆಸ್ಬೇಕಾಯ್ತದೆ. ಇದೇನು ಯೆಲ್ಲೋ ಕಲರ್ ಆಗ್ಬಿಟ್ಟೈತಿಲ್ಲ ಏನಕ್ಕಿದು? ಹಾಂ, ಕೊಳೆಯಾಗಿ ಹಿಂಗಾಗಿರೋದು. ಕೊಳೆ ಅಲ್ಲ, ಸುಮ್ಮನೆ ಹಂಗೆ ಆಗ್ಬಿಟ್ಟೈತೆ ಯೆಲ್ಲೋ ಕಲರು. ಇದು ಹೆಂಗೆ ಮರ್ತೆ ಹೋಗೈತೆ ನನಗೆ. ಇದು ಲಾಕ್ ಮಾಡೋದು, ದೊಡ್ಡದು ಮಾಡೋದು ಇದು ಆಯ್ತಾ? ಇದು ಒರೆಸೋಂಗೆ. ಈಗ ಬೇರೆ ವೈಪ್ಸ್ ತಗೋ. ಯಾವ ದೃಷ್ಟಿ ತಾಕದಂತೆ ತೊಳಿದ ನಿನ್ನ ಕಣ್ಣಿನ ಕಾವಲು ನೀನಾದೇನ ನೀನಾದೇನ ನಿನ್ನೊಂದೇ ಓ ಇಲ್ಲ 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 ಈ ಜೀವನ ತಗೊಂಬರಯ್ಯ. ನಿಮಿಷ ಬೇರೆ. ಹ್ಞೂ, ಇನ್ನು ರಾಕರ್ ಮೇಲ್ಗಡೆ ಇಟ್ಬಿಟ್ಟಿದ್ದೆ, ಶೆಲ್ಫ್ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ತೆಗೆದುಬಿಟ್ಟು ಇದನ್ನ ನೀಟಾಗಿ ವಾಶ್ ಮಾಡಿದ್ದೀನಿ, ಕ್ಲಾತ್ ಏನಿರುತ್ತೆ ಅದನ್ನು. ಇನ್ನು ಇದಕ್ಕೆ ಸ್ವಲ್ಪ ಶೆಲ್ಲೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ, ಮತ್ತು ಇದು ಸ್ಕ್ರೂ ಎಲ್ಲ ಹಾಕಿರ್ತಾರಲ್ವ, ಇದನ್ನೇನು ತೊಳೆಯೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಸುಮ್ಮನೆ ಅದೆಲ್ಲ ತುಕ್ಕಿಡಿದ್ಬಿಡುತ್ತೆ, ಹಾಳಾಗುತ್ತೆ. ಮತ್ತು ಆ ಶೆಲ್ ಹಾಕಿದ್ರೂ ಅದೆಲ್ಲ ವರ್ಕ್ ಆಗದೆ ಹೋದರೆ ಅಂದ್ಬಿಟ್ಟು ಇದನ್ನೆಲ್ಲ ಜಸ್ಟ್ ವೈಪ್ಸಲ್ಲಿ ನೀಟಾಗಿ 1-2 ಸಲ ಒರೆಸ್ಕೊಟ್ರು ಯಶು. ಅವನಂತೂ ಸ್ವಲ್ಪ ಹಠ ಮಾಡ್ತಾಯಿದ್ದ. ಹಾಗಾಗಿ ಸ್ವಲ್ಪ ಹೊತ್ತು ಈ ಥರ ಟಾಯ್ಸ್ ಎಲ್ಲ ಇರುತ್ತಲ್ಲ, ಗೊಂಬೆ ಎಲ್ಲ ಇದೆ ಅವ್ನಿಗೆ ಆಟ ಆಡೋದಕ್ಕೆ ಅಂತ, ಅದೆಲ್ಲ ಹಾಕಿದ್ರೆ ಮತ್ತು ಹೊರಗಡೆ ಸ್ವಲ್ಪ ನೋಡೋದಕ್ಕೆ ಕೂರಿಸ್ಬೋದು ಬಾಗಿಲ ಹತ್ರ. ಮತ್ತು ಕಿಟಕಿ ಎಲ್ಲ ಓಪನ್ ಮಾಡಿ ಸ್ವಲ್ಪ ಓಡಾಡೋದೆಲ್ಲ, ಮರ ಗಿಡ ಇದೆಲ್ಲ ನೋಡೋದಕ್ಕೆ ಅವನಿಗೆ ಸರಿ ಹೋಗುತ್ತೆ. ಜೊತೆಗೆ ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಜೊತೆಲ್ಲ ಇರಿಸ್ಕೊಂಡು ಮಾಡ್ಕೊಬೋದು ಅಂದ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಸ್ಕೊಳ್ತಾ ಇದ್ದೀನಿ. ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ಹಾಗೆ ನೀವು ಕಮೆಂಟ್ ಮಾಡಿದ್ರಿ ಪಾಪುಗೆ ಯಾವ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಡರ್ಮಾ ಡ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಇದು. ಪ್ರೈಸ್ ರೇಂಜು ಪರವಾಗಿಲ್ಲ, ಕೊಡ್ಬೋದು, ಚೆನ್ನಾಗಿರುತ್ತೆ. ತುಂಬ ಹೈ ಅಂತಲೂ ಅನಿಸಲ್ಲ, ಆ್ಯಂಡ್ ಕ್ವಾಲಿಟಿ ಕೂಡ ಓಕೆ, ಚೆನ್ನಾಗಿದೆ. ಸೊ ತೋರಿಸ್ತೀನಿ ನಿಮಗೆ ಏನೆಲ್ಲ ಯೂಸ್ ಮಾಡ್ತೀನಂತ. ಸೊ ನಾನು ಯೂಸ್ ಮಾಡೋದು ಡರ್ಮಾ ಡ್ಯೂ ಕ್ರೀಮ್ ಆ್ಯಂಡ್ ಲೋಷನ್. ಕ್ರೀಮ್ ಬಂದು ಸ್ವಲ್ಪ ಏನಂತಾರೆ ಕ್ರೀಮಿ ಬೇಸ್ಡಾಗಿ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಪಾಪುಗೆ ಆಲ್ ಓವರ್ ಬಾಡಿಗೂ ಕೂಡ ಅಪ್ಲೈ ಮಾಡ್ತಿದ್ದೆ 2 ಮಂತ್ಸ್ ಆಗೋವರೆಗೂ. ಲಿರಿಶಿಂಗೂ ಅಷ್ಟೇ. ಇದು ಈ ಥರ ಇದೆ ನೋಡಿ, ಗಟ್ಟಿಗೆ ಚೆನ್ನಾಗಿದೆ. ಇದನ್ನು ಲೋಷನ್ನ ತೋರಿಸ್ತೀನಿ ಇವಾಗ. ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಚ್ಚಿದ್ರೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಹೊತ್ತು. ಬಟ್ ಲೋಷನ್ ಏನಂದರೆ ಸ್ವಲ್ಪ ಇದು ವಾಟರಿ ಕನ್ಸಿಸ್ಟೆನ್ಸಿ ಥರ, ಏನಂದರೆ ಸ್ವಲ್ಪ ತೆಳು, ಮತ್ತು ಹಚ್ಚಿದ ತಕ್ಷಣ ಬೇಗನೆ ಡ್ರೈ ಆಗಿಬಿಡ್ತೇನೋ ಅನ್ನೋ ಫೀಲ್ ಆಗುತ್ತೆ. ನೋಡಿ ಇದು ಈ ಥರ ಇದೆ. ಸೊ ಇದು ನೋಡಿ, ಹಿಂಗೆ ಅಪ್ಲೈ ಮಾಡಿದ್ರೆ ಈ ಥರ ನೀರು ಥರ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ನೋಡಿ ಕ್ರೀಮ್ ಥರ ಹಿಂಗೆ ಸ್ಮೂತಾಗಿ ಹೋಗುತ್ತೆ ಅಂತ. ಸೊ ಎರಡು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಇದು ಸ್ವಲ್ಪ ನೋಡಿ ಯಾವ ಥರ ವಾಟರ್ ಈ ಥರ ಆಗೋಯಿತು. ಇದು ಕ್ರೀಮ್ ಥರನೇ ಇದೆ, ಈ ಥರ ಚೆನ್ನಾಗಿದೆ ಇದು.
ಇದನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ ಯಾವ ಪ್ರಾಡಕ್ಟ್ನ ಬಳಸ್ತೀನಿ ಅಂತ. ಮತ್ತೆ ಯಾರೋ ಕಮೆಂಟ್ ಮಾಡಿದ್ರಿ, ಹಾಗಾಗಿ ಅವರಿಗೋಸ್ಕರ ಇನ್ನೊಂದು ಸಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಇದನ್ನ ತಂದೆ ಇದೆಲ್ಲನೂ ಫಿಕ್ಸ್ ಮಾಡಬೇಕು. ಇವಾಗ ಅವಳಿಗೆ ಅಂತ ತೊಗೊಂಡಿದ್ದು ಅವಾಗ ತೊಗೊಂಡು 4 ಇಯರ್ಸ್ ಆಯಿತು. ಸೊ ಇನ್ನು ಹಾಗೆ ನಿಮ್ಗೆ ತೋರಿಸೋಣ ಅಂತ, ಜೊತೆಗೆ ಇದನ್ನ ಈಗ ನನ್ನ ಸೆಕೆಂಡ್ ಬೇಬಿಗೂ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ಶೇರ್ ಮಾಡಬೇಕಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಸ್ವಲ್ಪ ಅರ್ಧೋಗಿತ್ತು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಹಾಗಾಗಿ ಇದನ್ನ ಸ್ಟಿಚ್ ಮಾಡಿಸಿದ್ವಿ. ನಾನು ಹೆಂಗೆ ಮಾಡ್ತಾರೋ ಏನೋ ಅಂದ್ಕೊಳ್ತಾ ಇದ್ದೆ, ಬಟ್ ಈ ಥರ ಬ್ಯಾಗ್ನ ಹೊಲಿತಾರಲ್ಲ ಅಲ್ಲೇ ಹೊಲಿಸ್ಕೊಡಿ ಯಶು ಅಂತ ಹೇಳಿದೆ. ಸೊ ಯಶು ತೊಗೊಂಡೋಗಿದ್ರು, ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಈ ಥರ ಎಕ್ಸ್ಟ್ರಾ ಬಟ್ಟೆ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ ಈ ಥರ ಹೊಲ್ಕೊಟ್ಟಿದ್ದಾರೆ. ಇದೆಲ್ಲ ಬಿಚ್ಚೋಗ್ಬಿಟ್ಟಿತ್ತು. ಸೊ ಹಳೆ ವಿಡಿಯೋ ಹೇಗಿತ್ತು ಅಂತ ಬೇಕಾದರೆ ವಿಡಿಯೋ ಹಾಕ್ತೀನಿ. ಇದೆಲ್ಲ ನೀಟಾಗಿ ಹಾಕ್ಕೊಟ್ಟಿದ್ದಾರೆ. ನಾನು ಇದಿಲ್ಲ ಅಂದರೆ ಅದನ್ನೇ ವೇಸ್ಟ್ ಫುಲ್ಲು. ಇದು ತೊಗೊಂಡಾಗ ಹೆಚ್ಚು ಕಮ್ಮಿ ಶೆಲ್ ಹಾಕಬೇಕಲ್ಲ, ಇದಕ್ಕೆ ಒಂದು ಶೆಲ್ ಹಾಕಬೇಕು. ಶೆಲ್ಗೆಲ್ಲ ಸೇರಿಸಿ ಒಂದು 3300 ರುಪೀಸ್ ಏನೋ ಆಗಿತ್ತು ಆಲ್ಮೋಸ್ಟು, ಶಿಪ್ಪಿಂಗ್ ಚಾರ್ಜಸ್ಸು ಅದು ಇದು ಅಂತ. ಇದು ಬೇಬಿ ಹಗ್ ಕಂಪ್ನಿದು ಫಸ್ಟ್ ಕ್ರೈಲಿ ತೊಗೊಂಡಿದ್ದೀನಿ, ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ. ಸೊ ಫೈನಲಿ ಇನ್ನು ರೆಡಿ ಮಾಡಿಸ್ದೆ. ಇನ್ನೊಂದು ಪಾಪುಗೂ ಆಗೋ ಥರನೇ. ಇದೊಂದು ಬಟ್ಟೆ ಇಲ್ಲ ಅಂದರೆ ಅದು ವೇಸ್ಟೇನೆ ಅಲ್ವಾ ಫುಲ್ಲು, ಹಾಗಾಗಿ. ಆ್ಯಂಡ್ ಫೈನಲಿ ಇದಾಯಿತು. ಈ ಥರ ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ಹೊಲ್ಕೊಟ್ಟಿದ್ದಾರೆ, ಹಾಗಾಗಿ ನನಗೆ ಸಮಾಧಾನ ಆಯಿತು. ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಾ ಇದೆ. ಆ್ಯಂಡ್ ಇದನ್ನು ಯಶು ಬೆಳಿಗ್ಗೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಅದನ್ನು. ಈಗ ಇದನ್ನ ಅರೇಂಜ್ ಮಾಡಬೇಕು. ಸೊ ಇದು ಏನಾಗಿದೆ ಗೊತ್ತಿಲ್ಲ, ಇಲ್ಲಿ ವೈಟೇ ಇದೆ ನೋಡಿ ಕಲರ್ ಇಲ್ಲಿ, ಬಟ್ ಇಷ್ಟು ಮಾತ್ರ ಕಲರ್ ಚೇಂಜ್ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಬೇಕು. ಇಲ್ಲೂ ಅಷ್ಟೇ, ಇಲ್ಲಿ 3 ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದ್ಯಾ? ಇಲ್ಲಿ ಇದನ್ನೆಲ್ಲ ಹಾಕಿದ್ದೀನಿ, ಇಲ್ಲಿ 2 ಈ ಥರ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಹಾಕಿ ಪ್ರೆಸ್ ಮಾಡಬೇಕು. ಇದನ್ನ ಪ್ರೆಸ್ ಮಾಡಿರ್ತೀವಲ್ವಾ, ಮತ್ತೆ ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಇದನ್ನು ಆವಾಗ ಅದನ್ನ ಒಂದು ಸೈಡ್ ನಾನು ಇಳಿಯೋಕ್ಕೆ ಹೋಗಿ ಅರ್ಧಾಕ್ಬಿಟ್ಟಿದ್ದೆ, ಇನ್ನೊಂದು ಸೈಡು ವೆಯ್ಟು ಲಿರಿಷನ್ ವೆಯ್ಟ್ ಜಾಸ್ತಿ ಆಗ್ತಿದ್ದಂಗೆ ಅದೇ ಬಿಟ್ಟೋಗ್ಬಿಟ್ಟಿದ್ದು ಅನ್ಸುತ್ತೆ. ಸೊ ಉಲ್ಟಾ ಹಾಕ್ಬಿಟ್ಟೆ ಅನಿಸುತ್ತೆ. ಇದನ್ನು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೆ. ಇಲ್ಲೇ ಇದು ಬ್ಯಾಗೆಲ್ಲ ಹೊಲಿತಾರೆ ನೋಡಿ, ಅಂಥ ಕಡೆ ಹೋಗಿ ಎಕ್ಸ್ಟ್ರಾ ಬಟ್ಟೆ ಹಾಕ್ಬಿಟ್ಟು ಯಶು ಹೊಲಿಸ್ಕೊಂಡು ಬಂದಿದ್ದರು. ಇದಾದಮೇಲೆ ಮತ್ತೆ ಒಂಚೂರು ಹರಿದೋಗ್ಬಿಟ್ಟಿದೆ, ಅದನ್ನು ಕೂಡ ಬಟ್ಟೆ ಚೇಂಜ್ ಮಾಡಿಸಿ ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಅದು ಆರಾಮಾಗಿದೆ. ಪಾಪುನೆಲ್ಲ ಕೂರಿಸೋದಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿದೆ. ನೋಡಿ ಪಾಪುನ ಕೂರಿಸ್ದೆ, ಅವನು ನೋಡ್ತಾ ಇದ್ದಾನೆ ಏನಿದು ಅಂತ. ಯಾರಿದು ಬಂದರಿ? ಯಾರಿದು ಅಪ್ಪು ನೀವು? ಕಂದ ಮನೆ ಯಾರಿದ್ದು ನೀವು ಬಂದರಿ? ಬಂದರಿಯೇ ಚಂಚಡ ಚಂಚಡ. ನಿಮಗೆ ಆಟ ಆಡೋಕ್ಕೆ ಇದೆಲ್ಲ ಚಂಚಡ. ಯಾರ್ಯಾರು? ರಾಜ್ಕುಮಾರ್, ರಾಜ್ಕುಮಾರ್ ನೀವು? ಎದುರ್ಕೊಬಿಟ್ಟ. ಸೊ ನನ್ನ ಬೇಬಿ ಹ್ಯಾಪಿ. ಲಾಕ್ ಮಾಡ್ಬಿಡ್ತೀನಿರಪ್ಪ, ಲಾಕ್. ಇಲ್ಲಿ ಇಲ್ಲಿ ನೀನು ಮಾಡು. ಸೊ ಇಲ್ಲಿ ಸೊ ಗಾಯ್ಸ್, ಬೇಬಿ ಮಲ್ಕೊಂಡಿದ್ದೆ, ಆಟ ಆಡ್ತಿದ್ದೆ. ಸೊ ಏನಂದರೆ ನಾನು ಎತ್ಕೋತಿರ್ಲಿಲ್ಲ ಇವನ್ನ. ಆಮೇಲೆ ಕೈ ಪಾಠ ಅಂತಾರೆ ನಮ್ಮ ಕಡೆ, ಕೈ ಅಭ್ಯಾಸ ಆಗಿಬಿಟ್ರೆ ಇನ್ನೇನು ಮಾಡಿಸ್ಕೊಡಲ್ಲ, ಇವ್ರನ್ನ ಎತ್ಕೊಂಡೇ ಆಗಿಬಿಡುತ್ತೆ ಅಂತೇಳಿ ಎತ್ಕೋತಾನೆ ಇರಲಿಲ್ಲ, ತೊಟ್ಲಲ್ಲೇ ಮಲಗಿಸ್ಬಿಡ್ತಿದ್ನ. ಇವನು ಏನು ಮಾಡಿದ್ದಾನೆ ಅಂದರೆ ಇವಾಗ ಒಂದು ವಾರದಿಂದ ಯಾಕೋ ಒಂಥರ ಮಲಗಿಸಿದ ತಕ್ಷಣ ಅಳೋದು, ಸರಿಯಾಗಿ ಹಾಲು ಕುಡಿತಿಲ್ಲ, ಹಠ ಮಾಡೋದು, ತೊಡಮೆ ಮಲಗಿಸ್ಕೊಂಡ ತಕ್ಷಣ ಎದ್ಬಿಡೋದು, ಅಳೋದು, ಕೂರಿಸ್ಕೊಂಡ್ರೆ ಸುಮ್ಮನಿರ್ತಾನೆ, ಎತ್ಕೊಂಡ್ರೆ ಸುಮ್ಮನಿರ್ತಾನೆ. ಹಾಗಾಗಿ ಎಲ್ಲೋ ಶಕ್ಕೆಗೆ ಹಂಗೆ ಆಗ್ತಿದ್ದಾನೆ ಅಂತ ಅನಿಸುತ್ತೆ. ಅವೋ
ಸೆಕೆಗೆ ಹಂಗೆ ಆಡ್ತಿದ್ದಾನೆ ಅನಿಸುತ್ತೆ, ಬಟ್ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಎಷ್ಟೊತ್ತವರೆಗೆ ಎತ್ಕೊಂಡೇ ಇರೋಕ್ಕಾಗುತ್ತೆ. ಹಿಂಗಿದ್ರೆ ಸ್ವಲ್ಪ ಏನಾದರೂ ಗಿಲ್ಕಿ ಏನಾದರೂ ಎಕ್ಸ್ಟ್ರಾ ಹಾಕ್ತೀನಿ, ಆಟ ಆಡ್ಕೊಂಡಿರಲಿ ಅಷ್ಟೇ. ಆಮೇಲೆ ಇದನ್ನು ಹೀಟು ಸ್ವಲ್ಪ ಬಾಡಿಗೆ, ಯಾವಾಗಲೂ ಇದ್ರ ಮೇಲೆ ಹಾಕಲ್ಲ, ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ತೀನಿ, ಆಮೇಲೆ ಮಲಗಿಸ್ತೀನಿ. ಇಲ್ಲಾಂದರೆ ಸ್ವಲ್ಪ ಬಾಡಿಗೆ ಹೀಟ್ ಆಗಿಬಿಡುತ್ತೆ. ಕಾಲು ಎಳಿಬಾರ್ದು ಕಣೋ, ಕಾಲು ಅಲ್ಲಿ ನಿನಗೆ ಹೇಳ್ತಾ ಇರೋದು ಸಿರಿ. ಬಿಡು, ಕಾಲು ಬಿಡು, ಕೈನೂ ಎಳಿಬಾರ್ದು. ಕೆಳಗಡೆ ದಮ್ಕೋ, ಇನ್ನ ಜಸ್ಟ್ ಹಿಂಗೆ ಅನ್ಬೇಕಷ್ಟೇ, ಇಲ್ಲಿ ಹಿಂಗೆ ಕೈಲಿ ಹಿಂಗೆ ಅನ್ಬೇಕಷ್ಟೆ. ಹಿಂದಕ್ಕೆ ಹೋಗು ನೀನು, ಅಷ್ಟೇ ನಿಧಾನಕ್ಕೆ. ಕೈ ಪಾಪು, ಕೈ ಪಾಪ ಎದ್ರಕತಾನೆ ಈಗ. ಪಾಪ ಎದ್ರಕತಾನೆ ಚಿನ್ನು. ಅಯ್ಯೋ, ಏಟ್ ಕೊಡ್ತೀನಿ ನಾನು ಮಗು ಮೇಲೆ ಏನಾರು ಆಡಿದ್ರೆ ನೀನು. ಯಶು ಹೊರಗಡೆ ಹೋಗ್ಬೇಕಾದ್ರೆ ಇದೇ ಕತೆ ಆಗ್ಬಿಡುತ್ತೆ ಇವಳ್ದು, ಹೋಗೋದು, ಆಮೇಲೆ ನಾನು ಹೋಗ್ತೀನಿ ಅಂತ ಅಳೋದು, ಜೊತೆಗೆ ಹಠ ಮಾಡಿಕೊಂಡು ವಾಮಿಟ್ ಮಾಡಿಬಿಡ್ತಾಳೆ, ಒಂದ್ಸಲ ಸುಸು ಮಾಡಿಬಿಡ್ತಾಳೆ, ಹಿಂಗೆಲ್ಲ ಹಠ ಮಾಡ್ತಾಳೆ ಇವಳು. ನೋಡಿ, ಒಂದು 5 ನಿಮಿಷಕ್ಕೆ ಮತ್ತೆ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದಾಳೆ. ಹತ್ತು ಚಿನ್ನು, ಈಗ ಬೇಗ ಬೇಗ ಊಟ ತಿನ್ನಬೇಕು. ಹಾಗೆ ಪಾಪುದು ತೊಟ್ಲು ಸುತ್ತ ಇದು ಬಟ್ಟೆ ಹಾಕಿರ್ತೀವಿ, ಒಂದು ಸೀರೆ ಕಟ್ಟಿರ್ತೀವಿ. ಸೊ ಅದನ್ನು ನಾನು ಬಿಚ್ಚಿಬಿಟ್ಟಿದ್ದೀನಿ, ಯಾಕಂದರೆ ವಾಶ್ ಮಾಡಿದೆ ಇವತ್ತು, ಹಾಗಾಗಿ ಬಿಚ್ಚಿಬಿಟ್ಟಿದ್ದೀನಿ. ನಾನು ಕಾಲಲ್ಲಿ ಹೊಡ್ಕೊಂಬಿಡ್ತಾನೆ ಅಂತ ಭಯ, ಹಂಗೆ ಆಟ ಆಡ್ತಾ ಇದ್ದಾನೆ. ಸೊ ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ತೊಟ್ಲನ್ನ ಸ್ವಲ್ಪ ಅರೇಂಜ್ ಮಾಡಬೇಕು. ಮಲ್ಕೊಂಡು ಸುಮ್ಮನೆ ಆಟಾಡ್ತಿದ್ದಾನೆ. ಹೀಗಿರುತ್ತೆ ನನ್ನ ದಿನಚರಿ. ಇನ್ನು ಸ್ವಲ್ಪ ದಿನದಲ್ಲೇ ಅಡುಗೆ ಕೆಲಸಗಳು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಮನೆಯಲ್ಲಿ. ಆವಾಗ ಹೆಂಗಿರುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಥರ ಸ್ವಲ್ಪ ಅಡುಗೆ ಕೆಲಸಗಳು, ಪಾತ್ರೆ ತೊಳೆಯೋ ಕೆಲಸಗಳು ಮಾತ್ರ ಕಮ್ಮಿ ಇದೆ ಅಷ್ಟೇ. ಇನ್ನು ಇವಾಗಂತೂ ತುಂಬಾ ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ತುಂಬ ಸೆಕೆ ಆಗ್ತಾ ಇರುತ್ತೆ. ಪಾಪು ಅಂತೂ ತುಂಬ ಸ್ವೆಟ್ ಆಗ್ತಾನೆ, ಹಾಗೆಯೇ ಅವ್ನ ಕೈಕಾಲೆಲ್ಲ ಸ್ವೆಟ್ ಆಗ್ತಾನೆ ಇರುತ್ತೆ. ಇನ್ಮೇಲೆ ಸ್ವಲ್ಪ ಡೌನ್ ಆಗಿಬಿಡ್ತಾನೆ ಅಂತಲೇ ಹೇಳ್ಬೋದು. ಆಮೇಲೆ ಇದು ದೊಡ್ಡ ವಿಂಡೋ ಇದ್ರೂ ಅಷ್ಟೇ ಜಾಸ್ತಿ ಕಿಟಕಿಯೆಲ್ಲ ತೆಗೆದು ಬಿಡೋಕ್ಕಾಗಲ್ಲ ಅಲ್ವಾ ಮಕ್ಕಳಿರೋ ಮನೆಯಲ್ಲಿ. ಲೈಟಾಗಿ ಒಂದು ಫ್ಯಾನ್ನ ಬಳಸ್ತೀನಿ, ಚಿಕ್ಕ ಫ್ಯಾನ್ ಕೂಡ ಇದೆ, ಅದನ್ನು ಕೂಡ ಬಳಸ್ಕೊಂಡು ಅವನಿಗೆ ಫ್ಯಾನ್ನ ಯೂಸ್ ಮಾಡ್ತೀನಿ. ಇನ್ನು ಪಾಪು ತೊಟ್ಲಿಗೆ ಈ ಥರ ಬಟನ್ ಎಲ್ಲ ಹಾಕಿದ್ದಾಗಿತ್ತು, ಸೈಡಲ್ಲಿ ಸ್ವಲ್ಪ ಪಿನ್ಗಳನ್ನ ಹಾಕಬೇಕು, ಸೊಳ್ಳೆ ಏನಾದರೂ ಹೋಗ್ಬಿಡುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.